ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಒಂದು ವಸ್ತುವಿಗೆ ಯಾವುದೇ ಒಂದು ಶಾಸ್ತ್ರ, ಮೈಲಿಗೆ, ಹೇಸಿಗೆ ಯಾವುದೂ ಇರಲ್ಲ. ಯಾವುದು ಹೇಳಿ ನೋಡೋಣ? ಅದು ವಸ್ತುನೋ ಅಥವಾ ಎಲ್ಲರ ಕೈಯಲ್ಲೂ ಹೋಗುತ್ತೆ. ಯಾರ ಹತ್ರ ಭೇದ ಭಾವ ಮಾಡಲ್ಲ, ಯಾರಿಗೂ ಭೇದ ಭಾವ ಮಾಡಲ್ಲ. ಅದು ಯಾವುದು ಹೇಳಿ ನೋಡೋಣ? ಗೊತ್ತಾಗಿರ್ಬೋದು ನಿಮಗೆ. ಪ್ರತಿಯೊಬ್ಬರು ಅದನ್ನು ಪ್ರೀತಿಸ್ತಾರೆ. ಅದಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಡೆಯೋದೇ ಇಲ್ಲ. ಪ್ರತಿಯೊಬ್ಬರಿಗೂ ತುಂಬ ಬೇಕಾಗಿರುತ್ತೆ, ತುಂಬ ಅಗತ್ಯವಾದಂಥ ಒಂದು ನಮ್ಮ ಜೀವನದಲ್ಲಿ ಅದಿಲ್ಲ ಅಂದರೆ ನಡೆಯೋದಿಲ್ಲ. ಅದು ಎಷ್ಟು ಜಾಸ್ತಿ ಬರುತ್ತೆ ಅಂತಲೇ ಜನ ಜಾಸ್ತಿ ಇದ್ದಂಗೆ ತುಂಬ ಅದನ್ನು ಜಾಸ್ತಿನ ಪ್ರೀತಿ ಮಾಡ್ತಾರೆ. ಇನ್ನೂ ಬೇಕು, ಇನ್ನೂ ಬರಲಿ, ಇನ್ನೂ ಬೇಕು ಅಂತ ಪ್ರತಿಯೊಬ್ಬರು ಜನರು ಅದನ್ನು ಪ್ರೀತಿ ಮಾಡೇ ಮಾಡ್ತಾರೆ. ತನ್ನ ಕಡೆಗೆ ಬರಲಿ ಅಂತ ಬಹಳಷ್ಟು ಒಂದು ಆಸೆ ಇಟ್ಕೋತಾರೆ. ಅದು ಏನು ಹೇಳಿ ನೋಡೋಣ? ಅಂದಾಜಾಗಿರ್ಬೋದು ನಿಮಗೆ. ನೀವು ಅಂದ್ಕೊಂಡಿರೋದೆ ಯಾವುದು ಹೇಳಿ? ರೊಕ್ಕ. ಸ್ನೇಹಿತರೆ, ರೊಕ್ಕ ಮನುಷ್ಯನ ಜೀವನದಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಅಲ್ವಾ? ರೊಕ್ಕ ಇಲ್ಲ ಅಂದರೆ ಒಂದು ದಿನವೂ ನಮ್ಮ ಹತ್ರ ಕಳಿಯೋಕ್ಕಾಗಲ್ಲ. ರೊಕ್ಕ ಮನುಷ್ಯನ ಜೀವನದ ಒಂದು ಅವಿಭಾಜ್ಯ ಅಂಗ. ರೊಕ್ಕ ಇಲ್ಲದೆ ಮನುಷ್ಯ ಒಂದು ದಿನ, 2 ದಿನ ಹೇಗೆ ಕಳೀತಾನೆ? ಒಂದು ದಿನ ಕಳಿಬೋದು ಏನೂ ಇಲ್ಲದೆ, ಮತ್ತೊಂದು ದಿನ ಅಂತೂ ಬೇಕೇ ಬೇಕು. ಯಾಕೆ? ಮನುಷ್ಯನಿಗೆ ಜೀವನಕ್ಕೆ ಅಗತ್ಯವಿರುವಂಥದ್ದು ವಸ್ತುವನ್ನು ತಗೊಳ್ಬೇಕು ಅಂದರೆ ರೊಕ್ಕ ಬೇಕೇ ಬೇಕು. ರೊಕ್ಕ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಹಾಗೆ ನಾನು ಇಲ್ಲಿ ತೋರಿಸ್ತೀನಿ ಈ ರೊಕ್ಕ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನನ್ನ ಹತ್ರ ಒಂದು ಸ್ವಲ್ಪ ಇದೆ ಇಲ್ಲಿ. ಇದು 500, 200, 100 ರೂಪಾಯಿ ನೋಟ್ಗಳು, ಆಯಿತಾ? ಈ ನೋಟು ನೋಡಿ, ಈ ದುಡ್ಡು ನೋಡೋಕ್ಕೆ ಒಂದು ಕಾಗದ ಅನಿಸುತ್ತೆ, ಪೇಪರ್ ಅನಿಸುತ್ತೆ, ಆದರೆ ಇದರ ಬೆಲೆ ಎಷ್ಟಿರುತ್ತೆ ಅಲ್ವಾ? ನಾವೀಗ ಯಾರಿಗಾದರೂ ಒಂದು ಸಾಮಾನ್ಯವಾಗಿ ಒಂದು ಅಂಗಡಿಯಲ್ಲಿ 99 ರೂಪೀಸ್ ಯಾವುದೋ ಒಂದು ನೀವು ಸಣ್ಣ ವಸ್ತುನ ತೊಗೊಳ್ತೀರಾ, 99 ರೂಪೀಸ್ ಅಂತ ಹಾಕಿಬಿಡ್ತಾರೆ ಅಲ್ವಾ? 99 ರೂಪೀಸ್ ಅಂತ ಹೇಳಿದಾಗ ನಾವು 100 ಕೊಡ್ತೀವಿ ಆಲ್ಮೋಸ್ಟ್ ಆಗಿ. ಈ ಡಿಜಿಟಲ್ ಪೇ ಮಾಡೋದಿದ್ದರೆ ಬೇರೆ 99 ಹಾಕ್ತೀವಿ. ಇಲ್ಲ ಅಂದರೆ ನಾವು ಕ್ಯಾಶ್ ಕೊಡ್ತೀವಿ ಅಂತಂದರೆ 100 ರೂಪಾಯಿ ತೆಗೆದು ಕೊಡ್ತೀವಿ. ಆ 100 ರೂಪಾಯಿಗೆ ಅಲ್ಲಿ ಅವ್ರು ರಿಟರ್ನ್ 1 ರೂಪಾಯಿ ಕೊಡ್ತಾರೆ. ಓಕೆನಾ? ಅಕಸ್ಮಾತು ನಮ್ಮ ಕಡೆ 99 ರೂಪಾಯಿ ಅಂತೂ ಇರಲ್ಲ ಅಲ್ವಾ? ನಾವು ಚಿಲ್ಲರೆ ಹುಡುಕಿ ಕೊಡೋದಕ್ಕಾಗಲ್ಲ, 100 ರೂಪಾಯಿನೇ ಕೊಡ್ತೀವಿ. ಎಷ್ಟೋ ಸರಿ ಅವ್ರ ಕಡೆಯಿಂದ 1 ರೂಪಾಯಿ ಚಿಲ್ಲರೆ ಇಲ್ಲ, ನಾವು ಬಿಟ್ಟು ಬಂದುಬಿಡ್ತೀವಿ. ನಮಗೆ ಅದು ಅವ್ರು ಕೊಡಲ್ಲ ಅಂದರೆ ನಾವು ಅಷ್ಟೊಂದು ಕೇಳೋಕ್ಕೆ ಹೋಗಲ್ಲ, 1 ರೂಪಾಯಿ ಬಿಡು ಹೋಗಲಿ ಏನು ಅಂತ. ಆದರೆ ಅದೇ ಈಗ ನಾವು 99 ರೂಪಾಯಿ ಕೊಡೋ ಬದಲು ಇನ್ನು ಅವರದ್ದು 101 ರೂಪಾಯಿ ಆಗಿರುತ್ತೆ. ಏನೋ ಒಂದು ವಸ್ತು ತೊಗೊಂಡಾಗ 101 ರೂಪಾಯಿಗೆ ನಾವು 100 ರೂಪಾಯಿ ಕೊಟ್ಟು 1 ರೂಪಾಯಿ ನಾವು ಕೊಡಲ್ಲ ಅಂದರೆ ಅವ್ರು ಕೇಳಲ್ಲ. 1 ರೂಪಾಯಿ ನಾವು ಕೊಡಲೇಬೇಕಾಗುತ್ತೆ ಯಾವುದೇ ಒಂದಾದರೂ. ಇದು ಅಂದರೆ ನಾವು ಕೊಡೋದಕ್ಕೆ 1 ರೂಪಾಯಿ ತುಂಬ ಬೆಲೆ ಇರುತ್ತೆ. ನಮಗೆ ಬರುವಾಗ 1 ರೂಪಾಯಿಗೆ ಅದು ಹೋಗಲಿ ಅಂತ ನಾವು ಎಷ್ಟೋ ಸರಿ ನಾವು ಬಿಟ್ಟು ಬಂದುಬಿಡ್ತೀವಿ, ಅವರು ಕೊಡಲ್ಲ, ಅಥವಾ ನಾವು ಹೋಗಲಿ ಅಂತ ಕೆಲವೊಂದು ಸರಿ ಏನೋ ಪಾರ್ಸಲ್ ಮನೆಗೆ ಬಂದಾಗ ಎಷ್ಟೋ ಸರಿ ಆಗಿರುತ್ತೆ ಈ ಥರ ಎಲ್ಲ. ಇದು ಆಯಿತಾ? ಅಂದರೆ 99, ಅದಕ್ಕೆ 1 ರೂಪಾಯಿ ಎಷ್ಟು ಮಹತ್ವ ಇರುತ್ತೆ ನೋಡಿ. 100 ರೂಪಾಯಿ ಅಂತ ಹೇಳಿದಾಗ ನಾವು 99 ರೂಪಾಯಿ ಯಾರಿಗೂ ಕೊಡೋಕ್ಕಾಗಲ್ಲ, ಕೊಡಲ್ಲ. 100 ರೂಪಾಯಿ ಅಂದರೆ 100 ರೂಪಾಯಿ ಕೊಡ್ತೀವಿ. ಇನ್ನೊಂದು ಮಜಾ ಅಂದರೆ ಈ ದುಡ್ಡಿಗೆ ಯಾವುದೇ ಒಂದು ಭೇದ ಭಾವ ಇಲ್ಲ. ಲಕ್ಷ್ಮಿ ಯಾರ ಕಡೆ ಬೇಕಾದರೂ ಹೋಗುತ್ತೆ. ಇವತ್ತು ಇಲ್ಲಿದೆ, ಇವತ್ತು ನನ್ನ ಕಡೆ ಇದೆ, ನಾಳೆ ಇನ್ನೆಲ್ಲೋ ಬೇರೆ ಕಡೆ ಹೋಗುತ್ತೆ. ಇದು ಒಂದು ಕಡೆಯಿಂದ ಒಂದು ಕೈಗೆ ಹರಿದಾಡ್ತಾ ಇರುವಂಥದ್ದು ಇದು ಅಲ್ವಾ? ನೋಡಿ, ನಾವು ಬಹಳಷ್ಟು ಅದು ಇದು ಏನೇನೋ ಅನ್ಕೋತೀವಿ, ಮಾಡ್ತೀವಿ. ಆದರೆ ಈ ದುಡ್ಡಿಗೆ ಮಾತ್ರ ಯಾವುದೇ ಭೇದ ಭಾವ ಇಲ್ಲ. ಜಾತಿ, ಧರ್ಮ, ಮತ ಯಾವುದು ಭೇದ ಭಾವ ಇಲ್ಲ. ಎಲ್ಲರ ಕೈಯಲ್ಲೂ ಹೋಗುತ್ತೆ. ಈ 500 ರೂಪಾಯಿ ಅಂದರೆ ಎಲ್ಲರಿಗೂ ಇದು 500 ರೂಪಾಯಿನೇ. ಅದರಲ್ಲಿ ಯಾರಿಗೂ 499 ಆಗಲ್ಲ, 501 ರೂಪಾಯಿನೂ ಆಗಲ್ಲ. 500 ರೂಪಾಯಿ ಅಂದರೆ 500 ರೂಪಾಯಿ, ಪ್ರತಿಯೊಬ್ಬರಿಗೂ ಇದು ಅಷ್ಟೇ ಬೆಲೆ. ಅಂದರೆ ಈಗ ನಾವು ಅದು ಇದು ನಮ್ಮದೇ ಆದ ಒಂದು ಲೋಕದಲ್ಲಿ ನಾವು ಬೇರೆ ಬೇರೆ ಏನೇನೋ ನಾವು ಇದು ಮಾಡ್ಕೊತಿರ್ತೀವಿ. ನಾವು ಜಾತಿ, ಧರ್ಮ ಅದು ಇದು ಎಲ್ಲ ನಮ್ಮ ಕಡೆ ನಾವು ಇದು ಮಾಡ್ತೀವಿ. ಆದರೆ ದುಡ್ಡಿಗೆ ಯಾವುದೂ ಇಲ್ಲ. ಎಲ್ಲರೂ ಒಂದೇ, ಎಲ್ಲರಿಗೂ ಒಂದೇ ಸಮನಾಗಿ ಎಲ್ಲರ ಕೈಯಲ್ಲೂ ಓಡಾಡುತ್ತೆ. ಭಿಕ್ಷುಕನ ಕೈಯಲ್ಲೂ ಹೋಗುತ್ತೆ. ಅದೇ ಭಿಕ್ಷುಕನ ಕೈಯಿಂದ ಇನ್ನೆಲ್ಲೋ ಮತ್ತೆ ಯಾರದ್ದು ಒಂದು ಅಂಗಡಿಗೆ ಹೋಗುತ್ತೆ, ಅಥವಾ ಅವರಿಂದನೇ ನಮಗೆ ಬರುತ್ತೆ. ದೇವಸ್ಥಾನಕ್ಕೆ ಹೋಗುತ್ತೆ, ಹುಂಡಿಗೆ, ದೇವಸ್ಥಾನ ಕಾಣಿಕೆಗೆ. ಅಥವಾ ನಾವು ತರಕಾರಿ ತರಲಿಕ್ಕೆ ಹೋದರೆ ತರಕಾರಿಗೆ ಕೊಡ್ತೀವಿ. ಹಣ್ಣು ತೊಗೊಂಡ್ರೆ, ಅಥವಾ ಯಾವುದೋ ಒಂದು ಹೂವು ತೊಗೊಂಡ್ರೆ ದೇವರಿಗೆ ಏರಿಸಲಿಕ್ಕೆ ಅಂತ ಹೂವಿಗೆ, ಅಥವಾ ಇನ್ನು ಹೋಟೆಲಿಗೆ ಊಟಕ್ಕೆ ಹೋದರೆ ಹೋಟೆಲಿಗೆ ಕೊಡ್ತೀವಿ. ಅಥವಾ ಯಾವುದೋ ಒಂದು ಫಿಲ್ಮ್ ನೋಡಲಿಕ್ಕೆ ಹೋದರೆ ಫಿಲ್ಮಿಗೆ ಹೋಗುತ್ತೆ. ಹೀಗೆ ಪೆಟ್ರೋಲ್ ಹಾಕ್ಸ್ತೀವಿ ಗಾಡಿಗೆ, ಪೆಟ್ರೋಲು, ದೊಡ್ಡ ಏನೋ ಶಾಪಿಂಗ್ ಮಾಡ್ತೀವಿ, ಗೋಲ್ಡು ಅದು ಇದು ಪರ್ಚೇಸ್ ಮಾಡ್ತೀವಿ, ಬಟ್ಟೆನ ಯಾವುದಕ್ಕೆ ಆದರೂ
ದುಡ್ಡು ವಿನಿಮಯ ಆಗ್ತಾ ಇರುತ್ತೆ ಅಲ್ವಾ. ಈ ದುಡ್ಡಿಗೆ ಎಷ್ಟೊಂದು ಇದು ಅಂದ್ರೆ ಮಹತ್ವ ಅಂದರೆ, ನಾವು ದುಡ್ಡು ಅಂತ ಬಂದಾಗ ಮನುಷ್ಯ ಎಲ್ಲರಲ್ಲೂ ಆಸೆ ಇದ್ದೇ ಇರುತ್ತೆ. ಎಂಥವನು ದುಡ್ಡು ಬೇಡ ಅಂತ ಹೇಳೋದೇ ಇಲ್ಲ. ನನಗೆ ದುಡ್ಡು ಬೇಡ, ನಾ ಹಾಗೆ ಬದುಕ್ತೀನಿ, ಹಾಗೆ ಜೀವನ ಮಾಡ್ತೀನಿ ಅಂತ ಪ್ರತಿಯೊಬ್ಬರಿಗೂ ಒಂದು ಮನುಷ್ಯ ಇದ್ದರೆ ಹೇಳಿ ನೋಡೋಣ ಈ ಜಗತ್ತಿನಲ್ಲಿ. ಪ್ರತಿಯೊಬ್ಬರಿಗೂ ದುಡ್ಡು, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಇತ್ತು. ನಾವು ಯಾಕೆ ದುಡ್ಡು ದುಡಿದ್ರೇ ನಾವು ಮುಂದೆ ನಮ್ಮ ಹೊಟ್ಟೆನ ತುಂಬಿಸ್ಕೊಳ್ಬೋದು. ದುಡ್ಡಿಲ್ಲ ಅಂದರೆ ಮನುಷ್ಯ ಏನು ಮಾಡೋಕ್ಕಾಗಲ್ಲ. ಎಷ್ಟು ಹಾಗಂತ ನಾವು ಅತಿಯಾದ ಆಸೆ ಅಂದರೆ ನಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ಬೇಕು ಅಂತಲ್ಲ, ಅಗತ್ಯಕ್ಕಿಂತ ಕಡಿಮೆ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟಂತೂ ದುಡ್ಡು ಬೇಕಾ, ಅಷ್ಟಕ್ಕೆ ಜೀವನಕ್ಕೋಸ್ಕರ ಅಂತೂ ಬೇಕೇ ಬೇಕು. ಈಗ ನೋಡಿ, ನಾನು ಎಷ್ಟೋ ಸರಿ ನೋಡಿರ್ತೀನಿ, ಇನ್ನೊಂದು ಮಾತು ಹೇಳ್ತೀನಿ, ಈ ದುಡ್ಡಿಗೆ ಯಾವತ್ತೂ ನಾವು ಯಾವುದಾದ್ರೂ ಒಂದು ವಸ್ತು ಮುಟ್ಟಿದರೆ ಕೈ ತೊಳಿತೀವಿ, ಬೇಡದಿರೋ ಗಲೀಜು ವಸ್ತುಗಳು ಅಂತ. ಇದು ಬಿಡಿ, ಹೊಸ ನೋಟು ನಾವು ಮುಟ್ಟಲಿಕ್ಕೆ ಖುಷಿನೂ ಆಗುತ್ತೆ, ಕೋರ ನೋಟು, ಓಕೆನಾ. ಹಾಗೆ ಕೆಲವೊಂದು ಸರಿ ಹಳೆ ನೋಟುಗಳು ಬರುತ್ತೆ, ಗಲೀಜು ನೋಟುಗಳು, ಎಲ್ಲರ ಕೈಗೂ ಓಡಾಡಿ ಅಲ್ಲಿಂದ ಇಲ್ಲಿಂದ ಅಲ್ಲಿ ನೂರಾರು ಜನರ ಕೈಗೆ ಹೋಗಿ ಹಳೆ ನೋಟುಗಳು, ಜಬ್ಬು ನೋಟು ಅಂತ ಹೇಳ್ತೀವಿ, ಹೊಲಸು ನೋಟುಗಳು ಬರುತ್ತೆ. ನಮಗೊಂಥರ ತೊಗೊಳ್ಳಿಕ್ಕೆ ಒಂಥರ ಆಗುತ್ತೆ. ಅದನ್ನು ನಾವು ತೊಗೊಳ್ತೀವಿ, ಆ ದುಡ್ಡನ್ನು ಹರಿದಿಲ್ಲ ಇದಿಲ್ಲ ಅಂದರೆ ಆ ದುಡ್ಡನ್ನು ನಾವು ತೊಗೊಳ್ತೀವಿ. ಅದು ಹೀಗೆ ಹೋಗ್ತಾ ಇರುತ್ತೆ ಒಬ್ಬರ ಕೈಯಿಂದ ಒಬ್ಬರ ಕೈಗೆ. ಇದು ಹೊಸ ನೋಟು ಒಂಥರ ನಾವು ಖುಷಿ ತೊಗೊಳಕ್ಕೆ, ಅದನ್ನು ಖರ್ಚು ಮಾಡಬಾರ್ದು ಅಂತಲೂ ಅನಿಸುತ್ತೆ. ಅದರದ್ದು ಅನಿವಾರ್ಯ, ಅದು ನಮ್ಮ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲೇಬೇಕು, ನಿಲ್ಲಲ್ಲ ನಮ್ಮ ಕಡೆ. ಎಷ್ಟೇ ನಾವು ನಿಲ್ಲಿಸ್ಕೊಳ್ಳೋಣ ಅಂದರೂ ನಿಲ್ಲಲ್ಲ. ಹಾಗಂತ ನಾವು ಸುಮ್ಮನೆ ಅದನ್ನು ಮನೆಯಿಂದ ಹೊರಗೆ ಹಾಕಲ್ಲ. ನಮ್ಗೆ ಅನಿವಾರ್ಯ ಇದ್ದಾಗ ನಾವು ಖಾಲಿ ಮಾಡಲೇಬೇಕು, ಅಥವಾ ನಾವು ಮನೇಲಿ ಇಟ್ಕೋಬೇಕು. ಎಷ್ಟು ಪ್ರೀತಿ ಮಾಡ್ತೀವೋ ಅದು ನಮ್ಮ ಹತ್ರ ಇರ್ತೀನಿ ಅಂತ ಹೇಳುತ್ತೆ, ಆದರೆ ಅದು ಇರಲ್ಲ. ಯಾಕೆಂತಂದರೆ ಏನಾದರೂ ಒಂದು ನಮ್ಮದು ಇದ್ದೇ ಇರುತ್ತೆ ಅಲ್ವ, ಖರ್ಚು ಮಾಡುವಂಥದ್ದು ಪರಿಸ್ಥಿತಿ ಬಂದಾಗ ಮಾಡಲೇಬೇಕು. ಈಗ ನೋಡಿ, ನಾನು ಎಷ್ಟೋ ಸರಿ ನೋಡಿದ್ದೀನಿ, ಈಗ ಒಬ್ಬೊಬ್ರು ಊಟ ಮಾಡ್ತಾರೆ, ಬಹಳಷ್ಟು ಜನರನ್ನು ನೋಡಿದ್ದೀನಿ, ಏನಾದರೂ ತಿಂತಾರೆ, ಸ್ಪೂನಲ್ಲಿ ತಿಂದರೆ ಅವರು ಕೈ ತೊಳೆಯಲ್ಲ. ಆಲ್ಮೋಸ್ಟ್ ಜನರು ನಾನು ನೋಡಿದ್ದೀನಿ, ಎಷ್ಟೋ ಜನರು ಕೈ ತೊಳೆಯಲ್ಲ. ಹಾಗೆಯೇ ರೊಕ್ಕನ ಕ್ಯಾಶ್ ಹಿಂಗೆ ತೆಗೆದು ಕೊಡ್ತಾರೆ. ನಾವು ಏನಾದರೂ ತಿಂದಿರ್ತೀವಿ, ಕೈ ತೊಳಿತೀವಿ, ಏನೋ ಮುಟ್ಟಿರ್ತೀವಿ, ಬೇಡದೇ ಇರೋವಂಥದ್ದನ್ನು ಕೈ ತೊಳಿತೀವಿ. ಆದರೆ ದುಡ್ಡನ್ನು ಮಾತ್ರ ಮುಟ್ಟಿದಾಗ, ದುಡ್ಡನ್ನು ಯಾರಿಗಾದರೂ ಕೊಟ್ಟರೆ ನಾವು ಕೈಯೇ ತೊಳೆಯಲ್ಲ. ಎಲ್ಲೆಲ್ಲಿಂದ ಓಡಾಡ್ಕೊಂಡು ಹೆಂಗಿದ್ದೇ ದುಡ್ಡಿರಲಿ, ಹೆಂಗಿದ್ದೇ ನೋಟಿರಲಿ, ಯಾವುದೇ ಥರ ರೊಕ್ಕ ಇರಲಿ, ಅದು ಎಷ್ಟೇ ಗಲೀಜಿರಲಿ, ನಾವು ಕೈ ಎತ್ತು ತೊಳೆಯಲ್ಲ. ಯಾಕೆಂದರೆ ಇದು ಲಕ್ಷ್ಮಿ, ದೇವರು. ಇದು ಒಬ್ರ ಕೈಯಿಂದ ಒಬ್ರ ಕೈಗೆ ಹೋಗ್ತಾ ಇರ್ತದೆ. ಯಾರು ಜಾಸ್ತಿ ಯಾರ ಕೈಲಿರಬೇಕು ಅದು ಇರುತ್ತೆ, ಹೋಗಬೇಕು ಅಂದರೆ ಹೋಗ್ತಾ ಇರುತ್ತೆ. ಇವತ್ತು ಒಬ್ಬರ ಕೈಲಿದ್ದರೆ ನಾಳೆ ಇನ್ನೊಬ್ಬರ ಹತ್ರ ಇರುತ್ತೆ, ನಾಡ್ದು ಇನ್ನೊಬ್ಬರ ಹತ್ರ ಹೋಗುತ್ತೆ. ಹೀಗೆ ದುಡ್ಡಿನ ಮಹಿಮೆನೇ ಹಾಗೆ. ಹಾಗಂತ ನಾವು ದುಡ್ಡನ್ನು ಎಷ್ಟೇ ಗಲೀಜಾಗಿದೆ ಅಂತ ತೊಗೊಳ್ಳದೇ ಇರಲಿಕ್ಕಾಗತ್ತಾ? ಅಥವಾ ಅವ್ರು ತಿಂದಿದ್ದು ಕೈಯಲ್ಲಿ ಮುಟ್ಟಿದ್ದಾರೆ, ನಾನು ತೊಗೊಳ್ಳಲ್ಲ ಅಂದರೆ ತೊಗೊಳ್ಳೋದೇ ಇರಲಿಕ್ಕಾಗತ್ತಾ ಹೇಳಿ? ನಾವೇನೋ ಗೊತ್ತಿದ್ದವರು ಕೈ ತೊಳಿತೀವಿ, ಎಲ್ಲರೂ ಕೈ ತೊಳೆಯಲ್ಲ ಅಲ್ವ ತಿಂದವರು. ಆದರೂ ನಾವು ಆ ದುಡ್ಡನ್ನು ಕೊಡ್ತೀವಿ, ದುಡ್ಡನ್ನು ತೊಗೊಳ್ತೀವಿ. ಅವ್ರು ಕೊಟ್ಟಿದ್ದನ್ನು, ತಿಂದಿದ್ದ ಕೈಲೇ ಅವ್ರು ಕೊಟ್ಟಿದ್ರೂ ಸಹ ನಾವು ತೊಗೊಳ್ಳೇಬೇಕಾಗುತ್ತೆ, ತೊಗೊಳ್ತೀವಿ. ಏನೂ ಹೇಳೋಕ್ಕಾಗಲ್ಲ. ದುಡ್ಡನ್ನು ತೊಳೆಯೋಕ್ಕೆ ಬರುತ್ತಾ ಹೇಳಿ? ಅಯ್ಯೋ, ಅವ್ರು ತಿಂದಿದ್ದ ಕೈಯಲ್ಲಿ ಮುಟ್ಟಿದ್ದಾರೆ, ಕೈನೂ ತೊಳೆದಿಲ್ಲ, ನಾವು ಈ ದುಡ್ಡನ್ನೇ ತೊಳೆದ್ಬಿಡೋಣ, ಈ ರೊಕ್ಕನೇ, ಈ ನೋಟನ್ನು ತೊಳೆದ್ಬಿಡೋಣ ಅಂತಂದರೆ ತೊಳೆಯೋಕ್ಕಾಗುತ್ತಾ? ತೊಳೆಯಲ್ಲ. ದುಡ್ಡು ಅಂದರೆ ಹೀಗೆ, ರೊಕ್ಕ ಅಂದರೆ ಹೇಗೆ, ಹಣ ಅಂದರೆ ಹಣವನ್ನು ಕಂಡ್ರೆ ಹೆಣನೂ ಬಾಯ್ಬಿಟ್ಟಿತ್ತಂತೆ ಅಂತ ಒಂದು ಗಾದೆ ಮಾತಿದೆ. ಹಣ ಯಾರಿಗೆ ಬೇಡ ಹೇಳಿ? ಇವತ್ತಿನ ಜಗತ್ತಿನಲ್ಲಿ, ಇವತ್ತಿನ ಒಂದು ಕಾಲದಲ್ಲಿ ಹಣ ಇಲ್ಲದೆ ಮನುಷ್ಯ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಬೇಕು. ಹುಟ್ಟಿದ ಒಂದು ಮಗುವಿನಿಂದ ಹಿಡಿದು ವಯಸ್ಸಾಗಿ ಮುದುಕರಾದವರಿಗೂ ಸಹ ಹಣದ ಅಗತ್ಯ ಇದ್ದೇ ಇರುತ್ತೆ. ಹಾಗಂತ ಹಣ ಅತಿಯಾದ್ರೂ ಭಯ. ಈಗ ನೋಡಿ, ಇನ್ನೊಂದು ತುಂಬ ಜಾಸ್ತಿ ನಾವು ಹಣ ಇದ್ದರೆ ಎಲ್ಲಿ ಇಡಬೇಕು ಅನ್ನೋದೊಂದು ಚಿಂತೆ ಇರುತ್ತೆ ಮನುಷ್ಯನಿಗೆ. ಹೇಗೆ ಮಾಡೋದು, ಇದನ್ನು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡೋದು, ತುಂಬ ನಮ್ಮ ಕಡೆ ಇದೆ ಅಂದರೆ ಅದು ಮನುಷ್ಯನ ಒಂದು ಚಿಂತೆ. ಹಣ ಇಲ್ಲದೆ ಹೋದವನ ಹತ್ರ ಸಹ ನಾಳೆ ಹೇಗೆ ಮಾಡಲಿ, ನಾನು ನಾಳೆ ಎಲ್ಲಿಂದ ಏನು ಸಾಮಾನು ತರಲಿ, ಎಲ್ಲಿ ಹೊಟ್ಟೆ ಹೆಂಗೆ ತುಂಬಿಸ್ಕೊಳ್ಳಿ, ನನ್ನ ಕೈಯಲ್ಲಿ ರೊಕ್ಕನೇ ಇಲ್ವಲ್ಲ, ನಾನು ಏನು ಮಾಡಲಿ, ಹೆಂಗೆ ಮಾಡಲಿ, ಫ್ಯಾಮಿಲಿನ ಹೆಂಗೆ ಸಾಕಲಿ, ಮನೆಯಲ್ಲಿ ಎಲ್ರಿಗೂ ಹೆಂಗೆ ಹೊಟ್ಟೆ ತುಂಬಿಸ್ಲಿ ಅಂತ ಹಣ ಇಲ್ಲದೆ ಹೋದವನು ಯೋಚನೆ ಮಾಡ್ತಾನೆ. ಹಾಗಂತ ಹಣ ತುಂಬ ಇದ್ದವರು ಸಹ ಇಷ್ಟೊಂದು ಅಮೌಂಟ್ ಇದೆ, ಇಷ್ಟೊಂದು ರೊಕ್ಕ ಇದೆ, ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಲಾಭ ಸಿಗುತ್ತೆ, ಏನು ಮಾಡಲಿ, ಅಥವಾ ಇದನ್ನು ಯಾವುದಾದ್ರೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ, ಏನು ಮಾಡಲಿ, ಯಾರಿಗೆ ಕೊಡಲಿ, ಯಾರ ಹತ್ರ ಕೇಳಲಿ, ಏನೇನೋ ಒಂದು ಅವರು ನಿದ್ದೆಗೆಡ್ತಾರೆ. ಅಂದರೆ ಅವರಿಗೂ ನಿದ್ದೆ ಇರಲ್ಲ. ಹಾಗಂತ ಈ ದುಡ್ಡು ನೋಡಿ ಪ್ರತಿಯೊಬ್ಬರ ಕೈಯಲ್ಲೂ ಓಡಾಡುತ್ತೆ. ಭಿಕ್ಷುಕನ ಕೈಯಲ್ಲೂ ಓಡಾಡುತ್ತೆ, ಕಸ ತೆಗೆಯೋನ ಕೈಯಲ್ಲೂ ಓಡಾಡುತ್ತೆ, ದೊಡ್ಡ ಒಂದು ಯಾವುದೋ ಒಂದು ಬಿಸ್ನೆಸ್ ಮ್ಯಾನ್ ಕೈಯಲ್ಲೂ ಓಡಾಡುತ್ತೆ, ಯಾವುದೋ ಒಂದು ಸೆಲೆಬ್ರಿಟಿ ಕೈಯಲ್ಲೂ ಓಡಾಡುತ್ತೆ, ಅಥವಾ
ಒಬ್ಬ ಕೆಲಸದವಳು ಒಬ್ಬಳು ಮನೆ ಕೆಲಸದವಳು ಕೈಯಲ್ಲಿ ಓಡಾಡುತ್ತೆ, ಅಥವಾ ನಿಮ್ಮಂಥವರ ಹೌಸ್ ವೈಫ್ಸ್ ಹತ್ರ ಅಥವಾ ಮನೆ ಯಜಮಾನ್ರ ಕೈಯಲ್ಲಿ, ಪ್ರತಿಯೊಬ್ಬರ ಕೈಯಲ್ಲಿ, ಮಕ್ಕಳ ಕೈಯಲ್ಲಿ, ಆಟೋ ಡ್ರೈವರ್ ಕೈಯಲ್ಲಿ, ಅಥವಾ ಹೋಟೆಲಲ್ಲಿ ಅಥವಾ ಹಾಸ್ಪಿಟ್ಲಲ್ಲಿ ಎಲ್ಲರ ಕೈಯಲ್ಲೂ ಈ ದುಡ್ಡು ಅನ್ನೋದು ಓಡಾಡುತ್ತೆ. ದುಡ್ಡು ಎಷ್ಟು ಈಗ ನಾವು ದುಡ್ಡು ಅಂತ ನಾವು ಖುಷಿ ಪಡ್ತೀವಿ, ದುಡ್ಡು ಬಂತು ಅಂತ. ಅದು ಹೋದರೆ ನಮ್ಗೆ ಬೇಜಾರಾಗುತ್ತೆ. ಹಾಗಂತ ಅದು ಹೋಗದೆ ಅಂತೂ ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾನೇ ಇರುತ್ತೆ. ಇದೇ ಒಂಥರ ನನಗೆ ಯಾಕೋ ಅನ್ನಿಸ್ತು, ಈ ಒಂದಿನ ಹೀಗೆ ರೊಕ್ಕ ನೋಡ್ತಾ ಇದ್ದೆ, ಹಳೆ ಇದ್ರ ನನ್ನ ಕಡೆ ಇಲ್ಲಿ ತುಂಬ ಹೊಸ ನೋಟ್ಗಳು ಬಂದಿವೆ. ಅದು ನನಗೆ ಅನ್ನಿಸ್ತು, ಹಳೆ ನೋಟ್ ಬಂತು. ಕೆಲವೊಂದು ಎಲ್ಲೋ ಅಂಗಡಿಗೆ ಹೋದಾಗ ಏನೋ ಕೊಟ್ಟರು, ನನಗಿದು ಬೇಡ ಅಂತ ನಾವು ಹೇಳಿದರೆ ಇನ್ನೂ ಮತ್ತೆ ಅವ್ರ ಹತ್ರ ಹೊಸ ನೋಟ್ ಇರೋಲ್ಲ. ಎಲ್ಲರೂ ಹಿಂಗೆ ಮಾಡಿದ್ರಿ, ಎಲ್ಲಿ ಹಳೆ ನೋಟ್ ಯಾರು ತೊಗೊಳ್ತಾರೆ ಅಲ್ವಾ? ಯಾವುದು ಕೊಡ್ತಾರೆ ಅದ್ರ ತೊಗೊಳ್ಬೇಕಾಗತ್ತೆ, ಕೊಡ್ತಾರೆ, ನಾವು ತೊಗೊಳ್ಳೇಬೇಕು. ನಾವು ನೆಕ್ಸ್ಟ್ ಇನ್ನೊಬ್ರಿಗೆ ಅದನ್ನೇ ಕೊಡ್ತೀವಿ. ಅದಕ್ಕೆ ನನಗೆ ಹಳೆ ನೋಟ್ ನೋಡಿದಾಗ ನೆನಪು ಬಂತು, ಈ ದುಡ್ಡು ಎಷ್ಟು ಸಾವಿರ ಜನರ ಕೈಗೆ ಹೋಗಿ ಬಂದಿರುತ್ತೆ. ದುಡ್ಡಿಗೆ ಯಾವತ್ತೂ ಭೇದ ಭಾವನೆ ಇಲ್ಲ. ಇಂಥವ್ರ ಕೈಗೆ ಹೋಗಬಾರ್ದು, ಇಂಥವ್ರ ಕೈಗೆ ಹೋಗಬೇಕು, ಒಳ್ಳೆ ಮನುಷ್ಯ, ಏನು ಕೆಟ್ಟವನು, ಹಾಗೆಲ್ಲ ಏನೂ ಇಲ್ಲ. ದುಡ್ಡು ಈ ರೊಕ್ಕ ಅನ್ನೋದು ಎಲ್ಲರ ಕೈಯಲ್ಲೂ ಓಡಾಡ್ಕೊಂಡು ಆರಾಮಾಗಿರುತ್ತೆ. ಇದಿಲ್ಲ ಅಂದರೆ ಮನುಷ್ಯ ಆರಾಮಾಗಿರ್ಲಿಕ್ಕಾಗಲ್ಲ. ಇದು ತುಂಬ ಇದ್ರೂ ಆರಾಮಾಗಿರೋದು ಕಷ್ಟ. ಅಂದರೆ ಭಾಳ ಒಂಥರ ಅಲ್ವಾ? ನನಗನ್ನಿಸ್ತು, ಈ ಒಂದು ರೊಕ್ಕದ ಮೇಲಿನ ಒಂದು ಸಣ್ಣ ಏನೋ ನನಗೆ ತಿಳಿದಿದ್ದು ವೀಡಿಯೋನ ಮಾಡೋಣ ಅಂತ ಅನ್ನಿಸ್ತು. ಯಾರು ಇದನ್ನು ಪ್ರೀತಿ ಮಾಡ್ತಾರಲ್ವ ಅವ್ರ ಕಡೆ ಜಾಸ್ತಿ ನಿಲ್ಲಬಹುದು ಅಂತ ಹೇಳ್ತಾರೆ. ಲಕ್ಷ್ಮಿ ಯಾರೋ ಲಕ್ಷ್ಮಿನ ಪ್ರೀತಿ ಮಾಡ್ತಾರೆ ಅವ್ರ ಕಡೆನೇ ವಾಸ ಮಾಡುತ್ತೆ ಅಂತ. ಹಾಗಂತ ಲಕ್ಷ್ಮಿ ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಎಲ್ಲರ ಮನೆಗೂ ಓಡಾಡ್ತಾನೆ ಇರುತ್ತೆ. ಅದು ಒಬ್ಬರ ಕಡೆನೇ ನಿಲ್ಲುವಂಥದ್ದಲ್ಲ ದುಡ್ಡು ಅನ್ನೋದು. ಇದು ಎಷ್ಟು ನಾವು ಓಡಾಡಿಸ್ತೀವಿ ಅಷ್ಟು ಇದು ಬೆಲೆ. ಏನು ಅನ್ನಿಸ್ತೋ ಗೊತ್ತಿಲ್ಲ, ನನಗೆ ಮನಸ್ಸಿಗೆ ತಿಳಿದಿರೋದನ್ನು ನಾನು ಈ ಒಂದು ದುಡ್ಡಿನ ಬಗ್ಗೆ ಹೇಳಿದೆ. ದುಡ್ಡಿಗೆ ಏನು ಭೇದ ಭಾವ ಇಲ್ಲ. ಅವ್ರ ಕೈಲಿ ಹೋಗಬಾರ್ದು, ಇವ್ರ ಕೈಲಿ ಹೋಗಬಾರ್ದು, ಯಾವುದೇದೋ ಕೈಯಲ್ಲಿ ಮುಟ್ಟಿರ್ತಾರೆ ಅಂತ ಅದಕ್ಕೇನೂ ಇಲ್ಲ. ಅದು ನಾನು ಹೇಳೋಣ ಅಂತ ಇವತ್ತಿನ ನನ್ನ ಈ ವಿಡಿಯೋ ಆಗಿತ್ತು. ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಒಂದು ನನ್ನ ಇವತ್ತಿನ ವೀಡಿಯೋಕ್ಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನಲ್ಗೆ ಏನು ಮಾಡಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್. ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದೊಂದಿಗೆ.